ಕಾರಿಗೆ ಲಾರಿ ಡಿಕ್ಕಿಯಾಗಿ ಬೆಂಕಿ ಅವಘಡ ಸಂಭವಿಸಿದೆ. ಲಾರಿ ಬ್ರೇಕ್ ಫೇಲ್ಯೂರ್ ಆಗಿ ಕಾರಿಗೆ ಡಿಕ್ಕಿ ಹೊಡೆದಿದೆ ಎನ್ನುವಂಥದ್ದು ಗೊತ್ತಾಗಿದೆ. ಬೆಂಗಳೂರಿನ ಕುರ್ಬ್ರಹಳ್ಳಿ ಬಳಿ ರಾತ್ರಿ 1:30ರ ವೇಳೆ ಈ ಘಟನೆ ನಡೆದಿದೆ. ಕಾರಿಗೆ ಲಾರಿ ಡಿಕ್ಕಿಯಾಗಿ ಬೆಂಕಿ ಅವಘಡ ಸಂಭವಿಸಿದೆ. ಲಾರಿ ಬ್ರೇಕ್ ಫೇಲ್ಯೂರ್ ಆಗಿತ್ತು ಎನ್ನುವಂತ ಮಾಹಿತಿ. ಬೆಂಗಳೂರಿನ ಕುರ್ಬ್ರಹಳ್ಳಿ ಬಳಿ ರಾತ್ರಿ 1:30ರ ವೇಳೆ ಈ ಘಟನೆ ನಡೆದಿದೆ. ಕಬ್ಬಿಣ ತುಂಬಿದ ಲಾರಿ ಸಿಎನ್ಜಿ ಕಾರಿಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯಾಗಿ ಸ್ಕ್ರಾಪ್ ಗೋಡಾನ್ಗೆ ಕಾರು ನುಗ್ಗಿದೆ ಎನ್ನುವಂಥದ್ದು ಗೊತ್ತಾಗಿದೆ. ಗೋಡಾನ್ಗೂ ಕೂಡ ಬೆಂಕಿ ಹೊತ್ಕೊಳ್ತು. ಘಟನೆಯಲ್ಲಿ ಕಾರು ಹಾಗೆಯೇ ಲಾರಿ ಎರಡು ಬೆಂಕಿಗೆ ಆಹುತಿಯಾಗಿದೆ. ಕಾರಿನೊಳಗೆ ಮಲಗಿದ್ದ ಚಾಲಕ ಸಜೀವ ದಹನ ಆಗಿದ್ದಾರೆ. ಚಾಲಕ ಅಂಬದ ಸಾವಿಗೀಡಾಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಕುಟುಂಬಸ್ಥರು ಗೋಳಾಡ್ತಿದ್ದಾರೆ. ಘಟನಾ ಸ್ಥಳದಲ್ಲಿ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ವಾಹನಗಳನ್ನ ಹೊರಗೆಡಿಯೋಕೆ ಸಿಬ್ಬಂದಿ ಹರಸಾಹಸ ಪಡುವಂತ ಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ. ರಾತ್ರಿ 1:30ರ ಸುಮಾರಿಗೆ ಸಂಭವಿಸಿರುವಂತಹ ಘಟನೆ ಇದು. ಬೆಂಗಳೂರಿನ ಕುರ್ಬ್ರಹಳ್ಳಿಯಲ್ಲಿ ನಡೆದಿದೆ. ಕಬ್ಬಿಣ ತುಂಬಿದ್ದ ಲಾರಿ ಸಿಎನ್ಜಿ ಕಾರಿಗೆ ಡಿಕ್ಕಿ ಹೊಡೆದಿದೆ. ಪರಿಣಾಮ ಬೆಂಕಿ ಹೊತ್ಕೊಂಡಿದೆ. ಹಾಗೆಯೇ ಸ್ಕ್ರಾಪ್ ಗೋಡಾನ್ಗೆ ಕಾರು ನುಗ್ಗಿದೆ ಎನ್ನುವಂತ ಮಾಹಿತಿ ಇದೆ. ಕಾರಿನ ಒಳಗೆ ಚಾಲಕ ಮಲಗಿದ್ರು. ಅವರು ಕೂಡ ಸಜೀವ ದಹನ ಹೊಂದಿದ್ದಾರೆ. ಸದ್ಯ ಅಗ್ನಿಶಾಮಕ ಸಿಬ್ಬಂದಿ ಬಂದು ಬೆಂಕಿ ನಂದಿಸುವ ಕೆಲಸವನ್ನ ಮಾಡಿದ್ದಾರೆ. ಕಾರ್ಯಾಚರಣೆ ಮುಂದುವರಿದಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗೆಯೇ ಕಾರಿನ ಒಳಗೆ ಓರ್ವ ಸಿಲುಕಿರುವಂಥ ಶಂಕೆ ಕೂಡ ಇದೆ. ಸದ್ಯ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. 5 ಅಗ್ನಿಶಾಮಕ ವಾಹನಗಳಿಂದ ಬೆಂಕಿ ನಂದಿಸುವ ಕಾರ್ಯಾಚರಣೆ ಕೂಡ ನಡೀತು. ರಾತ್ರಿ ವೇಳೆ ಹೇಗೆ ಬೆಂಕಿ ಹೊತ್ತಿ ಉರಿತಾ ಇತ್ತು ನೋಡ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಘಟನೆಯ ತೀವ್ರತೆ ಹೇಗಿತ್ತು ನೋಡ್ತಾ ಇತ್ತು. ವಾಹನಗಳನ್ನು ಹೊರಗೆ ಎಳೆಯೋಕೆ ಸಿಬ್ಬಂದಿ ಹರಸಾಹಸ ಪಡುವಂಥ ಸ್ಥಿತಿ ಕೂಡ ನಿರ್ಮಾಣ ಆಯಿತು. ಘಟನಾ ಸ್ಥಳದಲ್ಲಿ ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಹಾಗೆಯೇ ಚಾಲಕ ಅಂಬದಾಸ್ ಸಾವಿಗೀಡಾಗಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಇನ್ನೊಂದು ಕಡೆಯಲ್ಲಿ ಕುಟುಂಬಸ್ಥರ ಗೋಳಾಟ ಆಕ್ರಂದನ ಮುಗಿಲು ಮುಟ್ಟಿದೆ. ಬೆಂಗಳೂರಿನ ಕುರುಬ್ರಹಳ್ಳಿಯಲ್ಲಿ ನಡೆದಿರುವಂಥ ಘಟನೆ ಇದು. ಅದು ಮೇಲೆ ಅಪ್ಪಿಂದ ಡೌನಲ್ಲಿ ಬಂದೈತೆ. ಅರ್ಜೆಂಟ್ ಅಂತ ತೆಗೆದುಬಿಡು ಗುರು. ಹುಷಾರು ಹುಷಾರು. ಇಲ್ಲ ಅವರು ಕೊಡಿ ಹುಷಾರು. ಅದು ಮೇಲೆ ಅಪ್ಪಿಂದ ಡೌನಲ್ಲಿ ಬಂದೈತೆ. ನನ್ನ ಕಾರಿನ ಕಂತ ಮುಟ್ಟೋಣ ಅಂದಪ್ಪ. ಈ ತಪ್ಪ ಆಗ್ತದೆ ಬೋಸಡಿಕೆ ನಿನ್ಗೆ ಯಾರ ಮದುವೆ ಆಗ್ತಾರ ಅಂದಪ್ಪ. ನಾ ಮದುವೆ ಮಾಡ್ತೀನಿ ಬಾಲಿ 1 ತಿಂಗಳಲ್ಲ ಅಂದಪ್ಪ. 1 ತಿಂಗಳೇ ಆಗಿಲ್ಲಪ್ಪ. 7 ಗಂಟೆ ದಿವಸ ಇದ್ದಪ್ಪ. ನಾ 1 ತಿಂಗಳಾಗ ಊರ್ ಕಡೆ ಹೋಗಾಕಿದ್ದಪ್ಪ. ಮಗಳಿಗೆ ಮದುವೆ ಮಾಡ್ಕೊಂಡ್ ಬಂದಿದ್ದ ಮಾಡ್ತೀನಿ. ವರ್ಷ ಅಮ್ಮನ್ ಕರ್ಕೊಂಡು ಹೋಗ್ತಿ ಅಂದಪ್ಪ. ನನ್ನ ಕಾರಿನ ಕಂತ ಮುಟ್ಟೋಣ ಅಂದಪ್ಪ. ಈ ತಪ್ಪ ಆಗ್ತದೆ ಬೋಸಡಿಕೆ ನಿನ್ಗೆ ಯಾರ ಮದುವೆ ಆಗ್ತಾರ ಅಂದಪ್ಪ. ನಾ ಮದುವೆ ಮಾಡ್ತೀನಿ ಬಾಲಿ 1 ತಿಂಗಳಲ್ಲ ಅಂದಪ್ಪ. 1 ತಿಂಗಳೇ ಆಗಿಲ್ಲಪ್ಪ. 7 ಗಂಟೆ ದಿವಸ ಇದ್ದಪ್ಪ. ನಾ 1 ತಿಂಗಳಾಗ ಊರ್ ಕಡೆ ಹೋಗಾಕಿದ್ದಪ್ಪ. ಮಗಳಿಗೆ ಮದುವೆ ಮಾಡ್ಕೊಂಡ್ ಬಂದಿದ್ದ. ಏನು ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಗಮನಿಸ್ತಾ ಇದ್ವಿ ಭೀಕರ ಅಪಘಾತ ಸಂಭವಿಸಿದೆ. ಈ ಅಪಘಾತ ಕಾರಣ ಏನು? ಸದ್ಯ ಕಾರ್ಯಾಚರಣೆ ಹೇಗೆ ಸಾಗಿದೆ? ಸಂಪತ್, ಕುರುಬ್ರಹಳ್ಳಿಯ ಒಂದು ಡೌನ್ ರಸ್ತೆ ಇದು. ಈ ರಸ್ತೆಯಲ್ಲಿ ತಡರಾತ್ರಿ ಸಂಭವಿಸಿರುವಂತಹ ಒಂದು ಭೀಕರ ದುರಂತದಲ್ಲಿ ಓರ್ವ ಯುವಕ ಕಾರಿನಲ್ಲಿ ಮಲಗಿದಂಥವನು ಸುಟ್ಟು ಕರಕಲಾಗಿರುವಂತಹದ್ದು ಜೀವವನ್ನು ಕಳೆದುಕೊಂಡಿದೆ. ಸದ್ಯ ಘಟನೆ ಆದಂತಹ ಒಂದು ಸ್ಥಳ ಏನಿದೆ ಅದನ್ನ ಸ್ವಲ್ಪ ವಿವರಣೆ ಮಾಡೋದಾದ್ರೆ, ಏನು ಈ ಒಂದು ಮೇಲೆ ಈ ಲಾರಿ ಏನಿದೆ, ಒಂದು
10 ವೀಲರ್ ಲಾರಿಗೆ ಅಂತ ಕಬ್ಬಿಣ ತುಂಬಿದಂತಹ ಒಂದು ಲಾರಿ ಇದೇ ಒಂದು ಮೇಲೆ ರಸ್ತೆಯಿಂದ ಕೂಡ ಕೆಳಗಡೆ ಭಾಗಕ್ಕೆ ಬರ್ತಾ ಇರುತ್ತೆ. ಬರ್ತಂತಹ ಸಂದರ್ಭದಲ್ಲಿ ಡೌನ್ ಇದ್ದ ಪರಿಣಾಮವಾಗಿ ವೇಗವಾಗಿ ಬಂದಿದೆ, ಬ್ರೇಕ್ ಫೇಲ್ಯೂರ್ ಆಗಿದೆ. ಆ ಸಂದರ್ಭದಲ್ಲಿ ಇದೇ ಒಂದು ಟರ್ನಿಂಗ್ ನಲ್ಲಿ ಕಾಣ್ತಾ ಇರುವಂತಹ ಒಂದು ಜಾಗ ಏನಿದೆ, ಆ ಒಂದು ಟರ್ನಿಂಗ್ ನಲ್ಲಿ ಒಂದು CNG ಇರುವಂತಹ ಒಂದು ಕಾರ್, ಎರ್ಟಿಗಾ ಕಾರ್ ಒಂದು ಪಾರ್ಕ್ ಮಾಡಿರುತ್ತೆ. ಆ ಕಾರ್ನಲ್ಲಿ ಈ ಅಂಬಾದಾಸ್ ಎನ್ನುವಂತಹ ಯುವಕ ಏನಿರ್ತಾನೆ ಡ್ರೈವಿಂಗ್ ಕೆಲಸವನ್ನು ಮಾಡ್ಕೊಂಡಿರ್ತಾನೆ. ತಡರಾತ್ರಿ ಕೂಡ ಒಂದು ಪಿಕಪ್ ಇರುವಂತಹ ಕಾರಣಕ್ಕೆ ಆತ ಕೂಡ ಆ ಕಾರ್ನಲ್ಲೇ ಮಲಗಿರ್ತಾನೆ. ಆಗ ವೇಗವಾಗಿ ಬಂದಂತಹ ಈ ಒಂದು ಲಾರಿ ಏನಿದೆ ಬ್ರೇಕ್ ಫೇಲ್ಯೂರ್ ಆಗಿ ಆ ಕಾರಿಗೆ ಡಿಕ್ಕಿ ಹೊಡೆಯುತ್ತೆ. ಪರಿಣಾಮವಾಗಿ ಆ ಒಂದು ಲಾರಿ ಮತ್ತು ಕಾರ್ ಸಮೇತವಾಗಿ ಇದೇ ಒಂದು ರಸ್ತೆಯ ಮುಂಭಾಗಕ್ಕೆ ಸುಮಾರು 100 ಮೀಟರ್ಗಳ ಅಂತರದಲ್ಲಿ ಕೂಡ ಇಳಿದುಕೊಂಡು ಬರುತ್ತೆ. ಬಂದಂತಹ ವೇಳೆಯಲ್ಲಿ ಅದು CNG ಕಾರ್ ಆದಂತಹ ಪರಿಣಾಮವಾಗಿ ಒಂದು ಸ್ಪಾರ್ಕ್ ಆಗುತ್ತೆ. ಸ್ಪಾರ್ಕ್ ಆದಂತಹ ಸಂದರ್ಭದಲ್ಲಿ ಕಾರ್ಗೆ ಬೆಂಕಿ ಹೊತ್ಕೊಳ್ಳುತ್ತೆ. ಅಷ್ಟು ಸಾಲದಂತಹ ಕಾರ್ ಏನಿರುತ್ತೆ ನೇರವಾಗಿ ಈ ಒಂದು ಸ್ಕ್ರಾಪ್ ಗೋಡನ್ ಏನಿದೆ ಆ ಸ್ಕ್ರಾಪ್ ಗೋಡನ್ನ ಒಂದು ತುದಿಗೆ ಬರುತ್ತೆ. ಆಗ ಸಹಜವಾಗಿಯೇ ಕೂಡ ಕಾರ್ ಮುಂದೆ ಹೋಗೋದಕ್ಕೆ ಆಗದೇ ಇದ್ದಂತಹ ವೇಳೆಯಲ್ಲಿ ಒಂದು ರಾಜಕಾಲುವೆಯ ಮೋರಿ ಇರುತ್ತೆ, ಅದಕ್ಕೆ ಡಿಕ್ಕಿ ಹೊಡೆದು ಕಾರ್ ನಿಲ್ಲುತ್ತೆ. ಆಗ ಬೆಂಕಿ ಹೊತ್ಕೊಂಡು ಪರಿಣಾಮವಾಗಿ ಕಾರ್ ಸಂಪೂರ್ಣವಾಗಿ ಹೊತ್ತಿ ಉರಿಯುತ್ತೆ. ಹಾಗೆ ಒಳಗಡೆ ಇದ್ದಂತಹ ಸ್ಕ್ರಾಪ್ ಏನಿದೆ ಆ ಸ್ಕ್ರಾಪ್ನ ಕೂಡ ಬೆಂಕಿ ತಗಲುತ್ತೆ. ಹಾಗೆ ಎರಡೂ ಕೂಡ ಹೊತ್ಕೊಂಡು ಹುರಿಯುತ್ತೆ. ಆಗ ಕಾರ್ನಲ್ಲಿದ್ದಂತಹ ವ್ಯಕ್ತಿ ಸಜೀವವಾಗಿ ದಹನವಾಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಜೊತೆಗೆ ಈ ಕಾರ್ನಲ್ಲಿದ್ದಂತಹ ಲಾರಿ ಡ್ರೈವರ್ ಏನಿದ್ದಾರೆ ಈ ಲಾರಿ ಡ್ರೈವರ್ಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಕೂಡ ಆತ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಆತನನ್ನು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಅನ್ನುವಂತಹದ್ದು. ಜೊತೆಗೆ ಒಂದು 5-6 ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ವಾಹನಗಳಲ್ಲಿ ಬೆಂಕಿ ನಂದಿಸುವ ಕಾರ್ಯವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಆದರೆ ಸಂಪೂರ್ಣವಾಗಿ ಬೆಂಕಿಯನ್ನು ಹತೋಟಿಗೆ ತಂದಿದ್ದಾರೆ. ಆದರೆ ಕಾರು ಹಾಗೂ ಲಾರಿ ಏನಿದೆ ಬಹುತೇಕವಾಗಿ ಸುಟ್ಟು ಕರಕಲಾಗಿರುವಂತಹದ್ದು. ಅಲ್ಲದೆ ಈ ಘಟನೆಗೆ ಏನು ಕಾರಣ ಅನ್ನುವಂಥದ್ದು ಕೂಡ ಈಗ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ಸ್ಕ್ರಾಪ್ ಗೋಡನ್ನ ಹೊಂದಿಕೊಂಡಿರುವಂತಹ ಕೂಡ ಕೆಲವೊಂದು ಮನೆಗಳು ಕೂಡ ಇದೆ. ಆ ಒಂದು ಮನೆಗಳ ಮೇಲೆ ಗಮನಿಸಬಹುದು. ಒಂದು ವೇಳೆ ಈ ಒಂದು ಸ್ಕ್ರಾಪ್ ಗೋಡನ್ಗೆ ಹತ್ಕೊಂಡಂತಹ ಬೆಂಕಿ ಏನಾದ್ರು ಆ ಮನೆಗಳ ಶೀಟ್ ಮನೆಗಳಿಗೂ ತಾಕಿದ್ರು ಕೂಡ ಮತ್ತೊಂದು ದುರಂತ ಕೂಡ ಸಂಭವಿಸ್ತಾ ಇತ್ತು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಸೊ ಇನ್ನು ಅಕ್ಕಪಕ್ಕದ ನಿವಾಸಿಗಳು ಕೂಡ ಒಂದು ಸ್ಕ್ರಾಪ್ ಗೋಡನ್ನಿಂದ ಬರ್ತಾ ಇರುವಂತಹ ಹೊಗೆ ಏನಿದೆ ಅವರಿಗೂ ಕೂಡ ಉಸಿರಾಟದ ಒಂದು ತೊಂದರೆ ಉಂಟಾಗ್ತಾ ಇರುವಂಥದ್ದು. ಸದ್ಯ ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ. ಈ ಒಂದು ಲಾರಿಯಲ್ಲಿದ್ದಂತಹ ಕಬ್ಬಿಣದ ಒಂದು ತುಂಡುಗಳು ಅಂತ ಹೇಳಿದ್ರೆ ಕಬ್ಬಿಣವನ್ನು ನೋಡ್ತಾ ಹೋಗೋದಾದ್ರೆ ಕಾಣುತ್ತೆ ಎಷ್ಟರ ಮಟ್ಟಿಗೆ ಈ ಒಂದು ಗಾಡಿಯಲ್ಲಿ ಲೋಡ್ ಇತ್ತು ಅಂತ ಹೇಳಿ. ಬ್ರೇಕ್ ಫೇಲ್ಯೂರ್ ಆಗಿ ಸಹಜವಾಗಿ ಕೂಡ ಬಂದಿದೆ. ಒಂದು ವೇಳೆ ಏನಾದರೂ ಈ ಕಾರ್ ಈ ರಾಜಕಾಲುವೆಯ ಒಂದು ಕಾಂಪೌಂಡ್ಗೆ ಡಿಕ್ಕಿ ಹೊಡೆದು ಲಾರಿ ನಿಂತಿಲ್ಲ ಅಂತ ಹೇಳಿದ್ರೆ ಕಾರ್ ಕೂಡ ಈ ಒಂದು ರಾಜಕಾಲುವೆಗೆ ಮುಗಿಸಿ ಬೀಳುವಂತಹ ಸಾಧ್ಯತೆ ಕೂಡ ಇತ್ತು. ಅದೃಷ್ಟವಶಾತ್ ಕಾರ್ ಇಲ್ಲೇ ನಿಂತಿದೆ. ಆದರೆ ದುರ್ಘಟನೆ ಅಂತೂ ಆಗಿರುವಂತಹದ್ದು. ಸದ್ಯ ಅಂಬಾದಾಸ್ ಅನ್ನುವಂತಹ ಯುವಕ ಏನಿದ್ದಾನೆ ಗುಲ್ಬರ್ಗ ಮೂಲದವನಾಗಿದ್ದು ಕಳೆದ ಕೆಲವು ವರ್ಷಗಳಿಂದ ಕೂಡ ಬೆಂಗಳೂರಿಗೆ ಬಂದು ವಾಸವನ್ನ ಮಾಡ್ತಾ ಇದ್ರು. ಕಾರನ್ನ ಓಡಿಸಿಕೊಂಡು ಜೀವನವನ್ನ ಮಾಡ್ತಾ ಇದ್ರು. ನಿನ್ನೆ ಒಂದು ಪಿಕಪ್ ಇದ್ದಂತಹ ಕಾರಣವಾಗಿ ಅವರು ಅದೇ ಒಂದು ಟರ್ನಿಂಗ್ ನಲ್ಲಿ ಕಾರನ್ನ ನಿಲ್ಲಿಸಿಕೊಂಡಿರ್ತಾರೆ. ಸಹಜವಾಗಿ ಕೂಡ ಅವ್ರ ತಾಯಿ ಕೂಡ ಮಗ ಬಂದಿಲ್ಲ ಅಂತ ಹೇಳಿ ಕರೆಯನ್ನ ಮಾಡ್ತಾರೆ. ಕರೆಯನ್ನ ಸ್ವೀಕರಿಸದೇ ಇರುವಂತಹ ಸಂದರ್ಭದಲ್ಲಿ ಒಂದು ಹೊಗೆ ಕಾಣಿಸ್ಕೊಳ್ಳುತ್ತೆ. ಆಗ ಭಯಗೊಂಡು ಬಂದು ನೋಡಿರ್ತಾರೆ. ವೆಂಕಟೇಶ್, ಇನ್ನೊಂದು ಕಡೆಯಲ್ಲಿ ಅಷ್ಟು ಕಿರಿದಾದ ದಾರಿ ಇದೆ. ಆ ಕಿರಿದಾದ ದಾರಿ ಕೆಳಗಡೆ ಇಳಿಜಾರು ಪ್ರದೇಶ ಕೂಡ ಇದೆ. ಆ ಲಾರಿ ಚಾಲಕನಿಗೆ ಗೊತ್ತಾಗ್ಲಿಲ್ವಾ ಇಲ್ಲಿ 10 ವೀಲರ್ ಲಾರಿ ಹೋಗಬಹುದಾ ಇಲ್ವಾ ಎನ್ನುವಂತ ವಿಚಾರ? ಹಾಗೇನೆ ಲಾರಿ ಚಾಲಕ ಎಲ್ಲೋಗಿದ್ದಾನೆ ಈಗ? ಸಂಪತ್, ಸಹಜವಾಗಿಯೇ ಕೂಡ ಆ ಒಂದು ಪರಿಜ್ಞಾನ ಕೂಡ ಲಾರಿ ಡ್ರೈವರ್ಗೆ ಇರಬೇಕು. ಯಾಕಂದ್ರೆ ಇಷ್ಟು ದೊಡ್ಡ ಪ್ರಮಾಣದ ಭಾರದ ಒಂದು ಕಂಬಿಗಳನ್ನು ಹೊತ್ತು ಈ ರಸ್ತೆಯಲ್ಲಿ ಬರಬೇಕಾದ್ರೆ ಲಾರಿ ಪಾಸ್ ಆಗುತ್ತಾ ಇಲ್ವಾ, ಅಷ್ಟು ತೀರದಂತ ಇಳಿಜಾರು ಪ್ರದೇಶ ಆಗಿದೆ. ಸೊ ಆದ್ರೂ ಕೂಡ ಆತ ಗಮನಿಸಬೇಕಾಗಿತ್ತು. ಅಕಸ್ಮಾತ್ ಇದೇ ಮೊದಲನೇ ಬಾರಿಗೆ ಏನಾದರೂ ಈ ಒಂದು ರಸ್ತೆಯಲ್ಲಿ ಬಂದಿದ್ದ ಅನ್ನುವಂಥ ಅನುಮಾನ ಕೂಡ ಇದೆ. ಸೊ ಸಹಜವಾಗಿಯೇ ಕೂಡ ಒಂದು ಇಳಿಜಾರಿ ಪ್ರದೇಶ ಆಗಿದ್ರಿಂದಾಗಿ ಗಾಡಿ ಕೂಡ ಕಂಟ್ರೋಲ್ಗೆ ಸಿಗದೇ ಇದ್ದಂತಹ ವೇಳೆಯಲ್ಲಿ ಈ ಒಂದು ದುರ್ಘಟನೆ ಆಗಿದೆ. ಈ ಲಾರಿ ಚಾಲಕನಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನು ಕೊಡಿಸುವಂತ ಕೆಲಸವನ್ನ ಮುಂದುವರಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಒಂದು ವೇಳೆ ಏನಾದರೂ ಈ ಕಾರ್ ಇಲ್ಲ ಅಂತ ಹೇಳಿದಿದ್ರೆ ಆ ಒಂದು ಲಾರಿ ಏನಿದೆ ಅಕ್ಕಪಕ್ಕದ ಒಂದು ಶೆಡ್ ಏನಿರುತ್ತೆ ಅದಕ್ಕೂ ಕೂಡ ಡಿಕ್ಕಿ ಆಗುವಂತ ಸಾಧ್ಯತೆ ಇತ್ತು. ಆದರೆ ದುರದೃಷ್ಟವಶಾತ್ ಕಾರಿಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಕಾರಿನಲ್ಲಿದ್ದಂತಹ ಈ ಅಂಬಾದಾಸ್ ಎನ್ನುವಂತಹ ವ್ಯಕ್ತಿ ಸುಟ್ಟು ಕರಕಲಾಗಿರುವಂತಹದ್ದು. ಸೊ ಈ ರೀತಿಯಾದಂತಹ ರಸ್ತೆಗಳಲ್ಲಿ ಇಷ್ಟು ದೊಡ್ಡ ಗಾತ್ರದ ಲಾರಿಗಳು ಬರುವಂತಹದನ್ನ ನಿಷೇಧವನ್ನು ಮಾಡಬೇಕು. ಸಿಟಿ ಒಳಗಡೆ ಕೂಡ ಕೆಲವು ರಸ್ತೆಗಳಿಗೆ ರಾತ್ರಿ ಸಮಯದಲ್ಲಿ ವಾಹನಗಳ ಸಂಚಾರಕ್ಕೂ ಕೂಡ ನಿಷೇಧವನ್ನೇ ಇರಿದೆ. ಆದ್ರೂ ಕೂಡ ಈ ಒಂದು ಅಜಾಗರೂಕತೆಯಿಂದ ಬಂದಿರುವಂತಹದ್ದು. ಯಾವ ಒಂದು ಸ್ಪಾಟ್ಗೆ ಈ ಒಂದು ಡ್ರಾಪ್ ಅಂದ್ರೆ ಈ ಒಂದು ಕಂಬಿಗಳನ್ನ ಸಾಗಿಸ್ತಾ ಇದ್ದ ಅನ್ನೋದು ಕೂಡ ತಿಳಿದು ಬರಬೇಕಾಗಿರುವಂತಹದ್ದು. ಸದ್ಯ ಘಟನೆಗೆ ಎಕ್ಸಾಕ್ಟ್ ರೀಸನ್ ಏನೋ ಅಂತದ್ದು ಕೂಡ ತಿಳಿದು ಬರಬೇಕು. ಬ್ರೇಕ್ ಫೇಲ್ಯೂರ್ ಆಗಿ ಈ ರೀತಿಯಾದಂತಹ ಅವಘಡ ಆಗಿದೆಯಾ ಅಂತ ಹೇಳಿ. ಆದರೆ ಈಗ ಪೊಲೀಸರು ಕೂಡ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ಟ್ರಾಫಿಕ್ ಪೊಲೀಸರು ಕೂಡ ಈಗ ಘಟನೆಗೆ ಸಂಬಂಧಪಟ್ಟಂತೆ ಪರಿಶೀಲನೆ ಮುಂದುವರಿಸಿರುವಂತಹದ್ದು. ಸಂಪತ್, ಥ್ಯಾಂಕ್ ಯು ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ನಮ್ಮ ಪ್ರತಿನಿಧಿ ವೆಂಕಟೇಶ್ ಮಾಹಿತಿಯನ್ನು ಕೊಡ್ತಾ ಇದ್ರು ಘಟನಾ ಸ್ಥಳದಿಂದ. ಕಿರಿದಾದ ದಾರಿ, 10 ವೀಲರ್ ಲಾರಿ ಅದು ಕಬ್ಬಿಣದ ರಾಡ್ಗಳನ್ನು ತುಂಬಿಕೊಂಡು ಬರ್ತಾ ಇತ್ತು. ಎಸ್, ಹಾಗೇನೆ ಪ್ರತ್ಯಕ್ಷದರ್ಶಿ ಅಜಯ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಅಜಯ್ ಅವರೇ. ಹಲೋ ಸರ್, ನಮಸ್ತೆ. ನಿನ್ನೆ ರಾತ್ರಿ ಎಷ್ಟೊತ್ತಿಗೆ ಈ ಅಪಘಾತ ಸಂಭವಿಸಿತು? ನೀವು ಟೈಮ್ ಎಷ್ಟಾಗಿತ್ತು ಸರ್? 1 ಗಂಟೆ 1 ಕಾಲ್ ಇರ್ಬೋದು ಸರ್. 1 ಕಾಲ್ ಹೊತ್ತಿಗೆ ನಡೀತು.
ಹಾ ಸರ್ ಒಂದು ನೋಡ್ತಾ ಗಂಟೆ ಒಂದು ಇದ್ವಿ ಕಾಲ ಹಾ ಚಿಕ್ಕ ರಸ್ತೆ ಅದು, ಅಲ್ಲಿ 10 ವೀಲ್ ಲಾರಿ ಬರ್ಬಹುದಾ ಹೇಗೆ? ಇಲ್ಲ ಸರ್, ಅದು 16 ವೀಲ್ ಲಾರಿ ಅದು, ಬಟ್ ಅದ್ ಬಂದ್ರು ರೈಟ್ ಟು ಲೆಫ್ಟ್ ಎಲ್ಲೂ ಟರ್ನ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆ. ಮೋರ್ ಓವರ್ ಟನ್ ಗಂಟ್ಲೆ ಲೋಡ್ ಇತ್ತು. ಅದು ಸ್ಟೀಪ್ ಇರೋದ್ರಿಂದ ಅಷ್ಟು ಅಪ್ ಎತ್ತೆ ಅದು ಏನದು ರಿಂಗ್ ರೋಡ್ ಕನೆಕ್ಟ್ ಆಗೋದಕ್ಕೂ ಆಗೋದಿಲ್ಲ. ಅದು ಏನಕ್ಕೆ ಬಂತು, ಹೆಂಗೆ ಡೈರೆಕ್ಟ್ ಸ್ಟ್ರೈಟ್ ಬಂದಿದ್ದಾರೆ ಅವರು, ಆಗ ಈ ತರ ಅನಾಹುತ ಆಗಿದೆ. ಎಲ್ಲಿಗೆ ಹೋಗ್ತಾ ಇತ್ತು ಲಾರಿ, ಏನಾದ್ರು ಗೊತ್ತಾ ನಿಮ್ಗೆ? ಇಲ್ಲ ಸರ್, ಐಡಿಯಾ ಇಲ್ಲ. ತುಂಬಾ ಜನ ಒಬ್ರೊಬ್ರು ಒಂದೊಂದು ಹೇಳ್ತಿದ್ರು. ಪಕ್ಕದಲ್ಲಿ ಒಂದು ಕನ್ಸ್ಟ್ರಕ್ಷನ್ ಹೋಗ್ತಿತ್ತು, ಇನ್ನೊಬ್ರು ರಿಂಗ್ ರೋಡ್ ಕನೆಕ್ಟ್ ಆಗ್ತಿತ್ತು ಅಂತ. ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ನೀವು ನೋಡಿದಂತ ಸಂದರ್ಭದಲ್ಲಿ ಲಾರಿ ನೇರವಾಗಿ ಬಂದು ಕಾರಿಗೆ ಡಿಕ್ಕಿ ಹೊಡೆದಿದೆ? ಇಲ್ಲ ಸರ್, ನಾನ್ ನೋಡುವಾಗ ನಾನು 1 ಗಂಟೆ 1 ಕಾಲಂಗ್ ನನಗೆ ಗೊತ್ತಾಗಿ ಅಲ್ಲಿ ಹೋಗೋಷ್ಟಿಗೆ ಆಲ್ರೆಡಿ ಆಕ್ಸಿಡೆಂಟ್ ಆಗಿ ಅದು ಫೈರ್ ಆಗಿತ್ತು. ಬೆಂಕಿ ಬಟ್ ಕಾರ್ ಇರೋ ವಿಷಯ ಬಂದು 3:00 3:30 ಹಂಗೇನೆ ಕತ್ತೋಗಿದ್ದು. ಅಷ್ಟು ತುಂಬಾ ಆಗಿತ್ತು. ಬಟ್ ಲಾರಿ ಬಂದು ಒಂದು ಕಾಂಪೌಂಡ್ ಗೆ ಗುದ್ದಿರೋದು ಅಷ್ಟೇನೆ ಅನ್ಕೊಂಡು ಫೈರ್ ಆಗಿದೆ ಅಂತಾನೆ ಅನ್ಕೊಂಡಿದ್ವಿ ನಾವು. ಆ ಫೈರ್ ಹಂಗೆ ಪಕ್ಕದಲ್ಲಿ ಬಿಲ್ಡಿಂಗ್ ಗೆ ಸ್ಪ್ರೆಡ್ ಆಗಿದೆ ಅಂತ ಅನ್ಕೊಂಡಿದ್ವಿ. ಬಟ್ ಕಾರ್ ಇರೋ ವಿಷಯ ನಮ್ಗೆ ಗೊತ್ತಿರಲಿಲ್ಲ. 3:30 AM ಹಂಗೇನೆ ಗೊತ್ತಾಗಿದ್ದು. ಮೊದ್ಲು ಯಾರಿಗೂ ಗೊತ್ತೇ ಆಗ್ಲಿಲ್ಲ ಕಾರ್ ಇದೆ, ಒಂದು ಕಾರು ಒಳಗಡೆ ಗೋಡನ್ ಒಳಗಡೆ ಫೈರ್ ಆಗಿದೆ ಅಂತ ಹೇಳಿ? ಇಲ್ಲ, ಗೋಡೌನು ಮತ್ತೆ ಲಾರಿ ಫೈರ್ ಆಗಿದ್ ಗೊತ್ತಿತ್ತು. ಬಟ್ ಆಮೇಲೆ ಕಾರ್ದು ಬಂಪರ್ ಅಲ್ಲಿ ಆಕ್ಚುಲಿ ಒಂದ್ ಪರ್ಸನ್ ಅಲ್ಲಿ ಆಕ್ಚುಲಿ ಗಾಡಿ ಬಂದಲ್ಲಿ ಪಾರ್ಕ್ ಮಾಡ್ತಿದ್ರು ನೈಟ್ ಹೊತ್ತು ಮಲಗೋದಕ್ಕೋಸ್ಕರ. ಸೊ ಅಲ್ಲಿ ಬಂಪರ್ ನೋಡಿ ಆಗ ಡೌಟ್ ಆಗಿ ಮತ್ತೆ ಒಂದ್ಸಲ ಹತ್ರ ಹೋಗಿ ನೋಡಿದಕ್ಕೆ ಅಲ್ಲಿ ಕಾರು ಇದೆ ಅಂತ ಆಮೇಲೆ ಗೊತ್ತಾಯ್ತು. ರೆಗ್ಯುಲರ್ ಆಗಿ ಅದೇ ಜಾಗದಲ್ಲಿ ಅವ್ರು ಕಾರ್ ಪಾರ್ಕ್ ಮಾಡ್ತಾ ಇದ್ರೆ ಹೇಗೆ? ಇಲ್ಲ ಸರ್, ಅಲ್ಲಿ ತುಂಬಾ ಜನ ಗಾಡಿ ಪಾರ್ಕ್ ಮಾಡ್ತಾರೆ. ಬಟ್ ಅದೇನಂದ್ರೆ ರೋಡ್ ತುಂಬಾ ಸ್ಟೀಪ್ ಇತ್ತು. ಅವರು ಕ್ಯಾಬ್ ಡ್ರೈವರ್ ಅವರು ಅಲ್ಲಿ ಮಲ್ಗೋದಕ್ಕೋಸ್ಕರ ಕ್ಯಾಬ್ ಅಲ್ಲೇನೆ ಪಾರ್ಕ್ ಮಾಡ್ತಿದ್ರಂತೆ. ಸೊ ಅದು ತುಂಬಾ ಇತ್ತೀಚೆಗೆ ಅಷ್ಟೇನೆ, ತುಂಬಾ ದಿನದಿಂದ ಪಾರ್ಕ್ ಮಾಡ್ತಿದ್ರು ಅಂತ ಏನು ಇಲ್ಲ. ಸೊ ರೀಸೆಂಟ್ಲಿ ಹಿಂಗ ಪಾರ್ಕ್ ಮಾಡ್ತಿದ್ರು. ಬಟ್ ಸ್ಟಿಲ್ ಒಂದೊಂದ್ ದಿನ ಸ್ವಲ್ಪ ಏನೋ ಎಮರ್ಜೆನ್ಸಿ ಅಲ್ಲಿ ಇಲ್ಲಿ ಇರ್ತಿತ್ತು. ಇವತ್ತು ಬೆಳಗಿನ ಜಾವ ಹಿಂಗಾಗಿರೋದು. ಎಸ್, ಥ್ಯಾಂಕ್ ಯು ಅಜಯ್ ಅವರೇ, ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಇಟ್ಬಿಡು.